ಸಮೂಹ ಸಂಸ್ಥೆಯಲ್ಲಿ ಕಳೆದ 20 ವರ್ಷಗಳಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. 2005ರಲ್ಲಿ ನನ್ನ PhD ಪದವಿಯನ್ನು ಪ್ಲಾಂಟ್ ನ್ಯೂಟ್ರಿಷನ್ ಅಲ್ಲಿ ಅಂದರೆ ಸಸ್ಯಗಳಿಗೆ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳ ಬಗ್ಗೆ PhD ಪದವಿಯನ್ನು ಮುಗಿಸಿ ನಾನು 2006ರಿಂದ ನಾನು ಹೆಚ್ಚು ಕಡಿಮೆ ಮಲ್ಟಿಪ್ಲೆಕ್ಸ್ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಭಾರತ ದೇಶದ ಉದ್ದಗಲಕ್ಕೂ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಹಾಗೆ ಹೊರದೇಶಗಳಲ್ಲೂ ಕೂಡ 7 ದೇಶಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ಇಥಿಯೋಪಿಯಾದಲ್ಲಿ 4 ವರ್ಷ ಆ ದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ತಾಂತ್ರಿಕ ಸಲಹೆಗಾರನಾಗಿ ಕೂಡ ನಾನು ಕೆಲಸ ಮಾಡಿದ ಒಂದು ಅನುಭವವನ್ನು ಹೊಂದಿದ್ದೇನೆ. ಹೆಚ್ಚು ಕಡಿಮೆ 2007ರಿಂದ ಮಲೆನಾಡಿನಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ತಾಂತ್ರಿಕ ಸಲಹೆಗಾರನಾಗಿ ಹೇಗೆ ಒಂದು ಸಂಶೋಧನಾ ಕೇಂದ್ರದಿಂದ ತಾಂತ್ರಿಕತೆ ಬೆಳವಣಿಗೆಯನ್ನ ಮಾಡಿದ ನಂತರ ರೈತರ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಿ ಆ ಫಲಿತಾಂಶವನ್ನು ರೈತರಿಗೆ ಮನವರಿಕೆ ಮಾಡುವಂಥ ಕೆಲಸದಲ್ಲಿ ನಾನು ಸಾಕಷ್ಟು ತೊಡಗಿಸಿಕೊಂಡು ನಾನು ಸಾಕಷ್ಟು ನನ್ನ ಅನುಭವವನ್ನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡಲಿಕ್ಕೆ ನಾನು ನನ್ನ ಪ್ರಯತ್ನವನ್ನು ಮಾಡುತ್ತೇನೆ. ಸಾಮಾನ್ಯವಾಗಿ ಹೆಚ್ಚಾಗಿ ಮಳೆ ಬೀಳುವಂಥ ಜಾಗಗಳಾಗಿರ್ತಕ್ಕಂಥ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಅಥವಾ ಚಿಕ್ಕಮಗಳೂರು, ಉತ್ತರ ಕನ್ನಡ ಅಥವಾ ಸೌತ್ ಕೇಂದ್ರ ಆಗಿರ್ಬೋದು, ಅಥವಾ ಮಡಿಕೇರಿ, ಹಾಸನ ಭಾಗಗಳಲ್ಲಿ ಸಾಮಾನ್ಯವಾಗಿ ನಾವು ಜೀವನವನ್ನು ಕಟ್ಕೊಳ್ಲಿಕ್ಕೆ ಬೆಳೀತಾ ಇರ್ತಕ್ಕಂಥ ಬೆಳೆಗಳಂದರೆ ಪ್ರಮುಖವಾದ ಬೆಳೆಗಳು ಅಂತ ನಾವು ಗಮನಿಸಿದಾಗ ಅಡಿಕೆ ಪ್ರಧಾನ ಬೆಳೆಯಾಗಿ ಕಾಣುತ್ತದೆ. ತದನಂತರದಲ್ಲಿ ಕಾಫಿ ನಾವು ಕಾಣ್ತೇವೆ. ಅದಾದ ನಂತರ ಇವತ್ತು ಅದಕ್ಕೆ ಉತ್ತಮವಾದ ಬೆಲೆ ಇರೋದ್ರಿಂದ ಮಿಶ್ರ ಬೆಳೆಯಾಗಿ ಇವತ್ತು ಕಾಳು ಮೆಣಸನ್ನ ಕಾಣ್ತೇವೆ. ಹಾಗೆ ಇನ್ನಿತರ ಸಾಂಬಾರ್ ಪದಾರ್ಥದ ಬೆಳೆಗಳನ್ನ ಎಲ್ಲೋ ಕಡಿಮೆ ಪ್ರಮಾಣದಲ್ಲಿ ನಾವು ಕಾಣುವಂಥದ್ದನ್ನ ಕಾಣ್ತೇವೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಬೆಳೆಗೆ ಇರ್ತಕ್ಕಂಥ ಬೆಲೆಯನ್ನು ಆಧರಿಸಿ ಕೆಲವು ಭಾಗಗಳಲ್ಲಿ ಇವತ್ತು ಮಿಶ್ರ ಬೆಳೆಯಾಗಿ ಕೂಡ ಆ ಬೆಳೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಡಿಕೆಗೆ ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಅಡಿಕೆ ಭವಿಷ್ಯ ಹೇಗೆ, ಅಡಿಕೆಯಿಂದ ನಾವು ರೋಗದಿಂದ ಮುಕ್ತವಾಗಿ ಬೆಳೆಯನ್ನು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗ ಮಲೆನಾಡಿನ ಉದ್ದಕ್ಕೂ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಯಾವುದೇ ಕಾಯಿಲೆ ಬಂದರೂ ಕೂಡ ಯಾವುದೂ ಕೂಡ ಪರ್ಮನೆಂಟ್ ಆಗಿ ಉಳಿಯುವಂಥದ್ದಲ್ಲ. ಇವತ್ತೇನು ನಾವು YLD ಡಿಸೀಸ್ ಅಂತ ಏನು ಕರಿತೀವಿ, ಹಳದಿ ಎಲೆ ರೋಗದ ಸಮಸ್ಯೆಗೆ ತುತ್ತಾಗಿ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಇವತ್ತು ಜೈಪುರ ಇರ್ಬೋದು, ಬಾಳೆಹೊನ್ನೂರು ಇರ್ಬೋದು, ಹಾಗೆ ಸಮ್ ಪಾರ್ಟ್ ಆಫ್ ಶೃಂಗೇರಿ ಭಾಗ ಇರ್ಬೋದು, ಹಾಗೆ ಸೌತ್ ಕೇಂದ್ರದಲ್ಲಿ ನಾವು ಸಂಪಾಜೆ ಅನ್ನೋ ಒಂದು ಭಾಗದಲ್ಲಿ ನಾವು ಈ ರೋಗವನ್ನು ಹೆಚ್ಚಾಗಿ ಸಾಮಾನ್ಯವಾಗಿ ಕಾಣ್ತೇವೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ಮತ್ತೆ ಸಾಕಷ್ಟು ಸಂಶೋಧನಾ ಕೇಂದ್ರಗಳು ಕೂಡ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಸಾಕಷ್ಟು ಸಂಶೋಧನೆಗೆ ಇನ್ವಾಲ್ವ್ ಆಗಿ ಇದರಲ್ಲಿ ಒಂದು ಕನ್ಕ್ಲೂಷನ್ ಬಂದಾಗ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಮಾಡದೇ ಇರುವುದೇ ಅನೇಕ ರೋಗಗಳಿಗೆ ಕಾರಣ ಅನ್ನೋದ್ರ ಬಗ್ಗೆ ಇವತ್ತು ವಿಜ್ಞಾನಿಗಳು ಮನವರಿಕೆಯನ್ನ ಒಂದು ಪ್ರತ್ಯಕ್ಷತೆ ಮಾಡೋದ್ರ ಮುಖಾಂತರ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಏನೇ ಆದರೂ ಕೂಡ ಇವತ್ತು ಅಡಿಕೆ ಬೆಳೆಯನ್ನ ನಾವು ಇವತ್ತು ನಾಟಿ ಮಾಡುವುದರಿಂದ ಹಿಡಿದು ಕೊಯ್ಲು ಮಾಡುವವರೆಗೆ ಯಾವೆಲ್ಲ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ನನ್ನ ಪ್ರಯತ್ನವನ್ನ ಪಡ್ತೇನೆ. ನೆಕ್ಸ್ಟ್ ಲೈಕ್. ಕೃಷಿಕರೇ, ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಭೂಮಿಯ ಮೇಲ್ಭಾಗದ ಬೆಳೆಗೆ ಅಷ್ಟೇ ನಾವು ಹೆಚ್ಚು ಗಮನವನ್ನು ಹರಿಸ್ತೇವೆ ಹೊರತು ಭೂಮಿಯ ಮೇಲೆ ಒಳಭಾಗದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ಯಾರೂ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೊಳೋದಿಲ್ಲ. ಏನೋ ಯಾರೋ ಒಬ್ರು ಗೊಬ್ಬರ ಹಾಕಿದ್ರು ನಾವು ಗೊಬ್ಬರ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ನಾವು ಸೋಗೆ ಕೊಡ್ತೇವೆ, ಅಥವಾ ಸಾವಯವ ಗೊಬ್ಬರಗಳು ಕೊಡ್ತೇವೆ, ಅಥವಾ ನಮ್ಗೆ ಗೊತ್ತಾದಾಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಭೂಮಿಗೆ ಸೇರಿಸೋದಷ್ಟೇ ನಮ್ಮ ಕೆಲಸ. ಅಂದ್ರೆ ಮಣ್ಣಿನ ಆರೋಗ್ಯ ಹೇಗಿದೆ, ಹಾಗಾದ್ರೆ ಮಣ್ಣು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಿರೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಭೂಮಿಯ ಮೇಲ್ಪದರದ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ. ಈಗ ಭೂಮಿಯನ್ನು ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಭೂಮಿಯಲ್ಲಿ ಹಲವಾರು ಝೋನ್ಸ್ ಅನ್ನ ನಾವು ಕಾಣ್ತಾ ಹೋಗ್ತೇವೆ. ಕೆಳಗಡೆ ಹೋದಾಗೆಲ್ಲ ನಾವು ಕಲ್ಲಿನ ಬಂಡೆ ಕಾಣ್ತೇವೆ. ಕಲ್ಲು ನಿಧಾನವಾಗಿ ಭೌತಿಕವಾಗಿ ಮತ್ತು ಜೈವಿಕವಾಗಿ ರಾಸಾಯನಿಕವಾಗಿ ಬದಲಾವಣೆ ಹೊಂದುತ್ತಾ ಸಣ್ಣ ಸಣ್ಣ ಕಣಗಳಾಗಿ ನಾವು ಮಣ್ಣಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಯಾವುದು ಭೂಮಿಯ ಮೇಲ್ಭಾಗದ ಒಂದು ಪದರ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಏನು ಸಸ್ಯಗಳಿದ್ದಾವೆ, ಸಸ್ಯಗಳಿಗೆ ಮೀಡಿಯಾ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗಕ್ಕೆ ನಾವು ಸಾಮಾನ್ಯವಾಗಿ ಮಣ್ಣು ಅಂತ ಕರಿತೇವೆ. ನೆಕ್ಸ್ಟ್ ಸ್ಲೈಡ್. ಈ ಮಣ್ಣಿನಲ್ಲಿ ನಾವು ಇದುವರೆಗೂ ನಾವು ಇವತ್ತೇನು ಹಲವಾರು ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ಈ ಬೆಳೆಗಳಲ್ಲಿ ಬೆಳೆಯೋದಾದ್ರೆ ಮತ್ತೆ ಈ ಮಣ್ಣಿನಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು ಅಂತ ನಾವು ನೋಡಕ್ ಹೋದ್ರೆ ಮೇಯ್ನ್ ಆಗಿ 3 ಸಾಯಿಲ್ ಕಾಂಪೋನೆಂಟ್ಸ್ ಅನ್ನ ನಾವು ಕಾಣ್ತೇವೆ. 4 ಇದರಲ್ಲಿ ಮಿನರಲ್ ಮೆಟೀರಿಯಲ್ಸ್ ಇರುತ್ತೆ, ನೀರು ಇದೆ, ಮತ್ತೆ ಗಾಳಿಯ ಅಂಶ ಇರುತ್ತೆ, ಮತ್ತೆ ಸಾವಯವ ಗೊಬ್ಬರ. ಏನು ಭೂಮಿಯ ಮೇಲೆ ನಾವು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು,
ಅಥವಾ ಸಸ್ಯಗಳಾಗಿರ್ಬೋದು ಹುಟ್ಟಿದ ನಂತರ ಸತ್ತ ನಂತರ ಭೂಮಿಯಲ್ಲಿ ಇಮ್ಮರ್ಸ್ ಆದಾಗ ನಾವು ಇರ್ತಕ್ಕಂಥ ಭಾಗ ಅಂತ ನೋಡಿದಾಗ ನಾವು ಕೇವಲ 5% ಆರ್ಗ್ಯಾನಿಕ್ ಮ್ಯಾಟರ್ನ ನೋಡ್ತೇವೆ, 45% ಮಿನರಲ್ ಮೆಟೀರಿಯಲ್ಸ್. ಅಂದ್ರೆ ಇದಕ್ಕಿಂದೆ ನಾವೇನು 1960ನೇ ಇಸ್ವಿ ನಂತರ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ಮಾರ್ಪಟ್ಟಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ ಇವತ್ತು ನಾವು ಸಪ್ಲಿಮೆಂಟ್ ಆಗಿ ನಾವು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂಚಿತವಾಗಿ ನಾವು ಫಲವತ್ತಾದ ಮಣ್ಣು ಮತ್ತೆ ನಮ್ಮ ಹಟ್ಟಿಯಲ್ಲಿ ತಯಾರು ಮಾಡ್ತಕ್ಕಂಥ ಸಾವಯವ ಗೊಬ್ಬರವನ್ನು ಕೊಡುವುದಷ್ಟೇ ನಮ್ದು ಗೊತ್ತಿರ್ತಕ್ಕಂಥದ್ದು. ಯಾವಾಗ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಸಾಕಾಗದೇ ಇದ್ದಾಗ ಅವಾಗ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಮಾಡ್ತಾರೆ. ಡಾಕ್ಟರ್ ಸ್ವಾಮಿನಾಥನ್ ಅವರ ಮುಂದಾಳತ್ವದಲ್ಲಿ ಕೆಲವೊಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಹೊರದೇಶಗಳಿಂದ ಭಾರತ ದೇಶಕ್ಕೆ ತಗೊಂಡ್ಬರ್ತಾರೆ. ಆಗ ನಾವು ಆ ತಳಿಗಳು ಹೇಗಿರ್ತವೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳಾಗಿರ್ತವೆ. ಅಂತ ತಳಿಗಳಿಗೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಾಕಾಗೋದಿಲ್ಲ, ನಾವು ಮೇಲ್ಗೊಬ್ಬರವಾಗಿ ಅಡಿಷನಲ್ ಆಗಿ ಸಪ್ಲಿಮೆಂಟ್ ಕೊಡಬೇಕು ಅಂತೇಳಿ ಮೊದಲಿಗೆ ಪ್ರಾರಂಭದಲ್ಲಿ ಯೂರಿಯಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರ DAP ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೈಅಮೋನಿಯಂ ಫಾಸ್ಫೇಟ್ ಅನ್ನ. ಅದಾದ ನಂತರ 80s ಅಲ್ಲಿ ಬಂದು ಪೊಟ್ಯಾಶ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಒಂದೊಂದೇ ಗಿಡಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋ ಪೋಷಕಾಂಶಗಳನ್ನ ನಾವು ಪೇಸ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಭೂಮಿಯಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ 25% ನೀರು ಮತ್ತು 25% ಗಾಳಿ ಅಂಶವನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ನೆಕ್ಸ್ಟ್ ಲೈನ್. ಹಾಗೆ ಈಗ 5% ಏನು ನಾವು ಸಾವಯವ ಗೊಬ್ಬರವನ್ನ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಲೈನ್. ಆ ಸಾವಯವ ಗೊಬ್ಬರದಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು ಅಂತ ನೋಡಿದ್ರೆ 80% ಹ್ಯೂಮಸ್ ಇರ್ತದೆ, ಇನ್ನು 10% ಜೀವಂತವಾಗಿರ್ತಕ್ಕಂಥ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಸ್ಯಗಳ ಬೇರೆಗಳಿದ್ರೆ ಇನ್ನು 10% ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಗೊತ್ತು. ಹಾಗೆ ಮಣ್ಣಿನ ರಚನೆಯಲ್ಲೂ ಕೂಡ ಇವತ್ತು ಸಾಕಾದಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಮಣ್ಣಿನ ಕಣಗಳನ್ನ ಹೇಗೆ ಜೋಡಣೆ ಆಗಿ ಹಿಡ್ಕೊಂಡಿರ್ತದೆ, ಹೇಗೆ ಫಲವತ್ತತೆ ಹೊಂದಿರ್ತದೆ ಅಂದ್ರೆ ನಾವು ಇವತ್ತು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಭೂಮಿಯಲ್ಲಿ ಇಲ್ಲದೆ ಹೋದ್ರೆ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವೆಲ್ಲವೂ ಒಟ್ಟಾಗಿದ್ದಾಗ ಮಾತ್ರ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್. ಹಾಗೆ ಮಣ್ಣಿನಲ್ಲಿ ಕೂಡ ಇವತ್ತು ಅನೇಕ ರೀತಿಯ ಮಣ್ಣುಗಳನ್ನು ನಾವು ಕಾಣ್ತೇವೆ. ಒಬ್ಬೊಬ್ಬರು ತೋಟಕ್ಕೆ ಹೋದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಮಣ್ಣು, ಒಂದು ಭಾಗದಲ್ಲಿ ಅಂಟು ಮಣ್ಣಿಂದ ಕೂಡಿದ್ರೆ ಇನ್ನೊಂದು ಭಾಗದಲ್ಲಿ ಮರಳು ಮಿಶ್ರಿತವಾದ ಭೂಮಿಯನ್ನು ಕಾಣ್ತೇವೆ. ಇನ್ನು ಕೆಲವು ಭಾಗಗಳಲ್ಲಿ ಹೋದಾಗ ಜಬ್ಬಿಟ್ಗೆ ಅಂತ ಏನು ಕರಿತೀರಿ ನೀವು, ಮತ್ತು ಕಲ್ಲಿನಿಂದ ಕೂಡಿರ್ತಕ್ಕಂಥ ಮಣ್ಣುಗಳನ್ನ ಕಾಣ್ತೇವೆ. ಸಾಮಾನ್ಯವಾಗಿ ಈ ಸ್ಯಾಂಡು, ಸಿಲ್ಟು ಮತ್ತೆ ಕ್ಲೇ ಕಾಂಬಿನೇಷನ್ಸ್ ಮೇಲೆ ಇವತ್ತು ಮಣ್ಣಿನ ಭೌತಿಕ ಲಕ್ಷಣವನ್ನ ನಾವು ಅಳೆಯುತ್ತೇವೆ. ಹಾಗಾಗಿ ಬೇರೆ ಒಂದು ತೋಟದಲ್ಲಿ ನಾವು ನೋಡಿದಾಗ ಹಲವಾರು ರೀತಿಯ ಮಣ್ಣುಗಳು ಕಾಣ್ತಕ್ಕಂಥದ್ದು ಈ ಮಣ್ಣಿನ ಕಣಗಳ ಮಿಶ್ರಣದ ಆಧಾರದ ಮೇಲೆ, ಆ ಮಣ್ಣಿನ ಕಣಗಳ ಪರ್ಸೆಂಟೇಜ್ ಏನಿದೆ ಅದರ ಆಧಾರದ ಮೇಲೆ ನಾವು ಆ ಮಣ್ಣಿನ ಗುಣಧರ್ಮವನ್ನ ಅಳಿತೇವೆ. ತುಂಬಾ ಜಾಗದಲ್ಲಿ ಏನಾಗ್ತಂದ್ರೆ ಮರಳು ಮಿಶ್ರಿತವಾದ ಅಂದ್ರೆ 60ಕ್ಕಿಂತ 70% ಮರಳು ಕಣಗಳಿದ್ದಾಗ ಅದನ್ನ ಮರಳು ಭೂಮಿ ಅಂತ ಕರಿತೇವೆ. ಒಂದು ವೇಳೆ 60% ಅಷ್ಟು ಸಿಲ್ಟು ಮತ್ತೆ ಕ್ಲೇ ಇದ್ದಾಗ ಅದನ್ನ ಅಂಟು ಮಣ್ಣು ಅಂತ ಕರಿತೇವೆ. 20ರಿಂದ 30% ಸಿಲ್ಟು ಕ್ಲೇ ಇದ್ದು 40ರಿಂದ 50% ಮರಳು ಭೂಮಿ ಇದ್ರೆ ಅದನ್ನ ಮೀಡಿಯಂ ಸಾಯಿಲ್ಸ್ ಅಂತ ಸಾಮಾನ್ಯವಾಗಿ ಅನಲೈಸ್ ಮಾಡ್ತೇವೆ. ಹಾಗಾಗಿ ಈ 3 ಮಣ್ಣಿನ ಕಣಗಳ ಆಧಾರದ ಮೇಲೆ ಭೂಮಿಯನ್ನ ನಾವು ಹಲವಾರು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಅದೇ ಮಾಡಪ್ಪ. ಹಾಗೆ ಒಂದು ಫಲವತ್ತಾದ ಮಣ್ಣು ಅಂತಂದಾಗ ಒಬ್ಬ ಕೃಷಿಕನು ಒಂದು ಕೈಯಲ್ಲಿ ಒಂದು ಮಣ್ಣನ್ನ ಹಿಡಿದು ನೋಡಿದಾಗ ಆ ಮಣ್ಣಿನಲ್ಲಿ ಏನೆಲ್ಲ ಇರಬೇಕು ಅಂತಂದ್ರೆ ಮಿಲಿಯನ್ಸ್ ಟುಗೆದರ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಒತ್ತಿ ಮಾರುತಿ. ಇದರಲ್ಲಿ ಮಿಲಿಯನ್ಸ್ ಟುಗೆದರ್ ಏನಂತಂದ್ರೆ ಪ್ರೋಟೋಜೋವಾ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಆಕ್ಟಿನೋಮೈಸಿಟಿಸ್ ಇರ್ತದೆ, ಫಂಗೈ ಇರ್ತದೆ, ಹಾಗೆ ಆಲ್ಗೆ ಕೂಡ ನಮ್ಮ ಸಾಯಿಲ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇವೆಲ್ಲವೂ ಕೂಡ ಒಟ್ಟಾಗಿ ಇದ್ದಾಗ ಅದರ ಜೊತೆಯಲ್ಲಿ ನಿಮೆಟೋಡ್ಸ್ ಅಲ್ಲಿ ಇವತ್ತು ಬೆನಿಫಿಷಿಯಲ್ ನಿಮೆಟೋಡ್ಸ್ ಇದಾವೆ. ಹಾಗೆ ನಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಬೇರು ಜಂತುಗಳನ್ನು ಕೂಡ ನಾವು ಕಾಣ್ತೇವೆ. ಒಟ್ಟಾರೆಯಾಗಿ ಮಣ್ಣಿನ ಜೊತೆಯಲ್ಲಿ ಇಷ್ಟು ಮಿಲಿಯನ್ಸ್ ಟುಗೆದರ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಕೂಡಿದಾಗ ಮಣ್ಣಿನ ಫಲವತ್ತತೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಮತ್ತೆ ಮಣ್ಣಲ್ಲಿ ಯಾವುದೇ ರೀತಿಯ ಪ್ಲಾಂಟ್ ಮೆಟೀರಿಯಲ್ ನ ನಾವು ಒಳಗಡೆ ಇಮ್ಮರ್ಸ್ ಮಾಡಿದಾಗ, ಅಂದ್ರೆ ನಾವು ಏನ್ ಸಸ್ಯಗಳು ನಾವು ಸತ್ತ ನಂತರ ಭೂಮಿ ಒಳಗಡೆ ಸೇರ್ತವೆ ಅದನ್ನ ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಸಾಕಾದಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಕೆಲಸ ಮಾಡ್ತಾ ಇರ್ತವೆ. ಅವು ಯಾವೂ ಕೂಡ ನಮ್ಗೆ ಕಣ್ಣು ಕಾಣಿಸೋದಿಲ್ಲ. ಭೂಮಿಯ ಫಲವತ್ತತೆ ವೃದ್ಧಿ ಆಗೋದಕ್ಕೆ ಇವೆಲ್ಲವೂ ಕೂಡ ನಾವು ಭೂಮಿಯಲ್ಲಿ ಬಹಳ ಮುಖ್ಯವಾಗಿರ್ತದೆ. ನೆಕ್ಸ್ಟ್, ಹಾಗೆ ಎರೆಹುಳನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತ ಮಿತ್ರ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎರೆಹುಳ ಅಂತ ಕರಿತೀವಿ. ಎಲ್ಲಿ ಸಾವಯವ ಗೊಬ್ಬರದ ಕಂಟೆಂಟ್ ಉತ್ತಮವಾಗಿರ್ತದೆ ಅಂತ ಭಾಗದಲ್ಲಿ ನಾವು ಎರೆಹುಳುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಸ್ಲೈಡ್.